ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕ್ಯಾಮ್ರಾಗೆ ಬರ್ತಾ ಇರುವಂತ ನೆಕ್ಸ್ಟ್ ನಟಿ ಬೆಂಗಳೂರಿನ ಭೂಮಿಕಾ. ಹೇಗ್ ಅನ್ಸುತ್ತೆ ಯೂನಿಫಾರ್ಮ್ ಅಲ್ಲಿ ಇರೋದು? ಹೆಂಗ್ ಅನ್ಸುತ್ತೆ? ತುಂಬಾ ಚೆನ್ನಾಗಿತ್ತಕ್ಕ. ನನಗಂತೂ ಹೆಂಗ್ ಬರುತ್ತೋ ಫೋಟೋಸ್ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಫೋಟೋ ನೋಡ್ತೀನಿ, ಏನಿದು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ ನಾನು ಅಲ್ವಾ? ಎಷ್ಟ್ ಖಡಕ್ ಆಗಿತ್ತು ಫೋಟೋಸ್ ಅಂತ ನಾವು ನೋಡೋಣ. ಖಡಕ್ ಫೋಟೋಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ ಅಂತ. ನಾನು ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಪೊಲೀಸ್ ಕಾಸ್ಟ್ಯೂಮ್ನ ಹಾಕೊಂಡಿದ ತಕ್ಷಣ ಅದೊಂಥರ ಪ್ರೌಡ್ ಫೀಲ್ ತಾನಾಗೆ ಬಂತು, ಆ ಗತ್ತೊಂಥರ ಬಂತು. ಫಸ್ಟ್ ಟೈಮ್ ಪೊಲೀಸ್ ಕ್ಯಾರೆಕ್ಟರ್ ನಾನು ಈ ಥರ ಹಾಕ್ತಿರೋದು. ಆ್ಯಂಡ್ ಇನ್ನೂ ಹೇಳಬೇಕಂದ್ರೆ ಲೈಕ್ ಪೊಲೀಸ್ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಬಂತು ನನಗೆ ಇವತ್ತು. ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ ನನಗೆ ಕೊಟ್ಟಿರೋದಕ್ಕೆ ಐ ಆಮ್ ಸೀರಿಯಸ್ಲಿ ವೆರಿ ಪ್ರೌಡ್ ಆಫ್ ಇಟ್. ಬಹಳ ಬ್ಯೂಟಿಫುಲ್ ಆಯ್ತು ನಿಮ್ಮ ಫೋಟೋ ಶೂಟು. ಥ್ಯಾಂಕ್ ಯು ಸರ್. ಅಲ್ಲಿ ಯಾರು ಅವ್ರು ಕೈದಿ ಇದಾರೆ, ಅವರು ಪೊಲೀಸ್ ಇದಾರೆ, ಕೈದಿ ಇದಾರೆ, ನೀವು ಬಂದ್ಬಿಡಿ, ಜೊತೆ ಕೊಟ್ಬಿಡ್ತೀವಿ ಅಲ್ವಾ? ವೆರಿ ಗುಡ್ ಸರ್, ವೆರಿ ಗುಡ್. ಪೊಲೀಸ್ ಇದ್ಮೇಲೆ ಅಲ್ಲಿ ಕೈದಿ ಇದಾರೆ, ಒಂದ್ ಜೈಲ್ ಇದೆ ಅಂತ ನಾವೇ ಅನ್ಕೊಳ್ತೀವಿ, ಅಲ್ಲಿದೆ. ಇಬ್ರು ಕಂಟೆಸ್ಟೆಂಟ್ಸ್ ಒಟ್ಟಿಗೆ. ಇದು ಸಿಚುವೇಶನ್. ಓಕೆ, ಬಿಫೋರ್ ಸಿಚುವೇಶನ್ ಇವ್ರ ಫೋಟೋಸ್ ನೋಡ್ಬಿಡೋಣ. ಅವ್ರದ್ದು ಫೋಟೋಸ್ ತೋರಿಸ್ಬಿಡಿ ಒಂದ್ಸಲ. ಕೈದಿ ಅದ ಬೇಡಿ ಹಾಕೊಂಡಾಗ ಹೆಂಗಿರ್ತೈತಿ, ಊಟ ಮಾಡ್ಬೇಕಾದ್ರೆ ಏನು ಫೀಲ್, ಸೊ ಅದೆಲ್ಲ ನಾವು ಭಾಳ ಫೀಲ್ ಮಾಡ್ಕೊಂಡು ಮಾಡಕತ್ತಿದ್ವಿ. ಸೊ ಅವ್ರು ನನಗೆ ಹಿಂಗೆ ಹೇಳ್ಕೊಡಕತ್ತಿದ್ರೆ ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋಶೂಟ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಇಷ್ಟ ಪ್ಲೇಸ್ ಒಳಗನ್ನ ಎಷ್ಟು ಮೀನಿಂಗ್ ಇರ್ತಾವಪ್ಪ ಅಂಥೇಳಿ ಕಲ್ತ್ನಿ. ಸೊ ಅದು ನನಗೆ ಭಾಳ ಅಂತಂತಂದ್ರೆ ಭಾಳ ಖುಷಿ ಐತಿ. ಖುಷಿ, ನಿಮ್ದು ಫೋಟೋ ಶೂಟ್ ಸೂಪರ್ಬ್ ಆಗಿತ್ತು. ಥ್ಯಾಂಕ್ ಯು ಸರ್. ವೆರಿ 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 ಥ್ಯಾಂಕ್ ಯು ಸರ್. ಅದು ಇಟ್ಕೊಂಡ್ರೆ ಒಂದು ಸಿನಿಮಾ ಪೋಸ್ಟರ್, ಅದು ಟೈಟ್ಲ್ ಹಾಕಿದ್ರೆ ಒಂದು ಸಿನಿಮಾ ಪೋಸ್ಟರ್ ಆಗೋ ರೇಂಜ್ಗೆ ಅಷ್ಟು ಚೆನ್ನಾಗಿತ್ತು. ಸರ್ ಕೈದಿ ಇದಾರೆ, ಪೊಲೀಸ್ ಇದಾರೆ ಸರ್. ಒಂದು ಘರ್ಷಣೆ ಶುರು ಮಾಡಿ. ಫಸ್ಟ್ ಒಬ್ಬ ಪೊಲೀಸ್ ಆಫೀಸರ್ ವರ್ಸಸ್ ಕೈದಿ ತರಾನೇ ಇರ್ಲಿ. ಅದು ಒಂದು ಪಾಯಿಂಟ್ ಆದ್ಮೇಲೆ ಆಡಿಯನ್ಸ್ ಗೊತ್ತಾಗಬೇಕು ನೀವು ಅಕ್ಕ ತಂಗಿ ಅಂತ. ಅದಾದ್ಮೇಲೆ ನಿಮ್ ಭಾವನೆಗಳು ಹೇಗಿರುತ್ತೆ, ನೀವ್ ಯಾಕೆ ಹೀಗಾದ್ರಿ, ಅದು ಸರಿಯಾದ ಬದುಕ, ಇದು ಸರಿಯಾದ ಬದುಕ, ಆರ್ಗ್ಯೂ ಮಾಡಿ ನೋಡೋಣ ಯಾರು ಗೆಲ್ತೀರಾ ಅಂತ. ರೋಲ್ ಕ್ಯಾಮ್ರಾ. ಇನ್ನೂ ಊಟ ಬಂದಿಲ್ಲ ಮೇಡಮ್, ನಿಮ್ಗೆ ಹೇಳಾಕತ್ತೇನ್ರಿ. ಸೊ ಇನ್ನ ಊಟ ಬಂದಿಲ್ಲ. ಇದು ಪೊಲೀಸ್ ಸ್ಟೇಷನ್, ನಿಮ್ಮ ಮನೆ ಅಲ್ಲ. ನಾನ್ ಮನ್ಸ್ ಮಾಡಿದ್ರ ಇವತ್ ನನ್ನ ಮುಂದೆ ಎಲ್ಲ ಬಂದ್ ಬೀಳ್ತೈತಿ. ಹೌದು, ನೀನ್ ಮನ್ಸು ಮಾಡಿದ್ರೆ ನಿನ್ ಮುಂದೆ ಎಲ್ಲ ಬಂದ್ ಬೀಳುತ್ತೆ. ಥೂ, ನೀನಂತ ಕಚಡ ಹುಡುಗಿನ ಇಲ್ಲಿ ಯಾಕೆ ನಿಲ್ಸಿದಾರೆ ಅಂತ ನನಗಂತೂ ಗೊತ್ತಿಲ್ಲ. ಥೂ, ನೀನೇನ್ ಕಮ್ಮಿ ಕೆಲಸ ಮಾಡಿ ಬಂದಿದ್ಯಾ ಇಲ್ಲಿಗೆ? ಏ ನಾನು ಏನ್ ತಿಳ್ಕೊಂಡಿನಿ, ನನ್ನ ಏನಂತ ತಿಳ್ಕೊಂಡಿನಿ? ನಾ ದೊಡ್ಡ ಡಾನ್ ಅದೇನೆ. ನೀನು ದೊಡ್ಡ ಡಾನ್ ಆಗಿದ್ರೆ ಈಗ ಸದ್ಯಕ್ಕೆ ನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ನೀನೊಬ್ಳು ಕೈದಿ ಅಷ್ಟೇ. ಇವತ್ತು ನಾ ಮನ್ಸು ಮಾಡಿದ್ರ ನೀನಂತ 100 ಪೊಲೀಸರು ಬಂದ. ನೋಡು ಖುಷಿ, ನಾನು ಹೇಳ್ತಾನೆ ಇದ್ದೀನಿ, ಸಿಟ್ಟಾದ್ರೂ ಮಾಡ್ಕೋ, ಅದೇನಾದ್ರೂ ಮಾಡ್ಕೋ, ನನಗೆ ಅದು ಅವಶ್ಯಕತೆ ಇಲ್ಲ. ಆದ್ರೆ ನನ್ನ ಮಾತು ಕೇಳು, ನೀನು ಇದನ್ನೆಲ್ಲ ಬಿಟ್ಬಿಡು. ಒಂದೇ ಒಂದು ಕ್ಷಣ ಯೋಚನೆ ಮಾಡು. ನೀನು ಈ ಕೆಟ್ಟ ಕೆಲಸ, ಈ ಕೊಲೆ, ಅದನ್ನೆಲ್ಲ ಬಿಟ್ಬಿಡು. ನಿಯತ್ತಿಂದ ಸಂಪಾದನೆ ಮಾಡು. ಯಾಕೆ ನೀನು ನಿಯತ್ತಿಂದ ಸಂಪಾದನೆ ಮಾಡಕ್ ಆಗ್ತಿಲ್ಲ? ಏ ನಾ ನಿಯತ್ತಿಂದ ಸಂಪಾದನೆ ಮಾಡಿದ್ನಿ ಅಂತಂದ್ರ ಇವತ್ತು ನೀ ಈ ಸ್ಥಾನದೊಳಗೆ ಇರ್ತಿರ್ಲಿಲ್ಲ. ಸಾಕು, ನಿಲ್ಸು. ನಾನಿಲ್ಲಿದ್ದು ಆದ್ರೆ ನೀನು ನಿನ್ ಕೆಟ್ಟ ಬುದ್ಧಿನ ಯಾವತ್ತೂ ಬಿಡಲ್ಲ ಅಂತ ಅನ್ಕೊಂತೀನಿ. ಪ್ಲೀಸ್ ಖುಷಿ, ಇದೊಂದ್ಸತಿ ನನ್ನ ಮಾತು ಕೇಳು. ಹೆಂಗಾದ್ರೂ ಮಾಡಿ ಕೆಟ್ಟ ಕೆಲಸನೆಲ್ಲ ಬಿಟ್ಟು ಬಿಡು ಖುಷಿ, ಬಿಟ್ಟು ಬಿಡು. ಭೂಮಿ, ಇವತ್ತು ನೀ ಈ ಸ್ಥಾನದೊಳಗದಿ ನಂಗೆ ಭಾಳ ಖುಷಿ ಐತಿ. ನೀ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ, ನನಗಿದು ಬಿಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಈಗ ಆಲ್ರೆಡಿ ನೈತಾಗ ಭಾಳ ಮುಂದೆ ಹೋಗ್ಬಿಟ್ಟಿದ್ದೇನೆ. ನನ್ನ ಕಡೆಯಿಂದ ಆಗಂಗಿಲ್ಲ ಭೂಮಿ. ನಾ ಬಿಡ್ತೇನೆ ಅಂತಂದ್ರು ನನ್ನ ಇದು ಬಿಡಂಗಿಲ್ಲ. ಖುಷಿ, ನಾನು ಪೊಲೀಸ್ ಆಫೀಸರ್ ಆಗಿ ನಿನ್ಗೆ ಇದು ಕೇಳ್ತಿಲ್ಲ ಖುಷಿ, ಒಬ್ಳು ತಂಗಿಯಾಗಿ ಕೇಳ್ತಿದ್ದೀನಿ. ಪ್ಲೀಸ್, ಅಪ್ಪ ಅಮ್ಮನ ಕಷ್ಟ ನೋಡಕ್ ಆಗ್ತಿಲ್ಲ ಕಡೆ ನನ್ನ ಕೈಯಲ್ಲಿ. ದಿನ ಕೊರಗ್ತಿದ್ದಾರೆ, ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ಕೊಂಬಂದು ನನ್ನ ಕೈದಿಲಿ ನನ್ನ ಜೈಲಲ್ಲಿ ಇಟ್ಕೊಂಡು
ಅನ್ಕೊಂಡಿದ್ದು ಹೆಂಗಾದ್ರೂ ನಿನ್ ಮನ್ಸನ್ನ ಬದಲಾಯಿಸೋಣ ಅಂತ. got it. Thank you. ನನಗೆ ಸ್ಟಾರ್ಟ್ ಆಗಿದ್ದು ಒಂದು 2 ಮಿನಿಟ್ಸ್ ತನಕನೂ ತುಂಬಾ ಮಿಸ್ಫೈರ್ ಆಗ್ತಾ ಇತ್ತು ಅಂತ ಅನಿಸ್ತು ನನಗೆ ಪೊಲೀಸ್ ಕಳ್ಳನ್ ತರ ಕಾಣಿಸ್ತಾ ಇದ್ರು, ಕಳ್ಳ ಪೊಲೀಸ್ ತರ ಫೀಲ್ ಆಗ್ತಾ ಇದೆ ನನಗೆ. ಅವ್ರ ಆಟಿಟ್ಯೂಡ್ ಜಾಸ್ತಿ ಇದೆ ಪೊಲೀಸ್ ತರ, ನೀವೇನೋ ಗಿಲ್ಟಲ್ಲಿ ಇದ್ದೀರಾ ಅನ್ನೋ ತರ ಫೀಲ್ ಆಗಕ್ಕೆ ಶುರು ಆಗೋಗಿತ್ತು ನನಗೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ನಿಶ್ವಿಕಾ, ಐ ಥಿಂಕ್ ನೀವು ಸ್ಟಾರ್ಟ್ ಆಫ್ ಮಾಡಿದಾಗ ಇಬ್ಬರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅಂಡ್ ಸೆಕೆಂಡ್ಲಿ ಅಗೇನ್ ನಾನು ಪ್ರತಿ ಎಪಿಸೋಡ್ ಆಗಿರ್ಬೋದು ಲಾಸ್ಟ್ ಸೀಸನ್ ಹೇಳಿದ್ದೀನಿ, ಇಟ್ಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ಇಲ್ಲಿ ನೀವು ನನ್ನ ಡೈಲಾಗ್ ತಲುಪಿಸ್ಬೇಕು, ನಾನ್ ಕಾಣಿಸ್ಕೋಬೇಕು, ನಂದು ಮುಂದೆ ಬರಬೇಕು ಅಂತ ಹೇಳಿದ್ರೆ ಆಕ್ಟ್ ಅಲ್ಲಿ ಇಟ್ ವಿಲ್ ನೆವರ್ ವರ್ಕ್. ಸೊ ದೇರ್ ವಾಸ್ ನೋ ಕೆಮಿಸ್ಟ್ರಿ ಬಿಟ್ವೀನ್ ಬೋತ್ ಆಫ್ ಯು. ಸೊ ದಟ್ ವಾಸ್ ಮಿಸ್ಸಿಂಗ್ ಇನ್ ದಿಸ್ ಆಕ್ಟ್ ಐ ಫೀಲ್. ಓಕೆ, ಬಟ್ ಗುಡ್ ಅಟೆಂಪ್ಟ್. ಐ ಲೈಕ್ ದ ಹಗ್ಗಿಂಗ್ ಪಾರ್ಟ್, ಅದೆಲ್ಲ ನ್ಯಾಚುರಲ್ ಅನ್ಸ್ತು. ಸೊ ಪಿಕಪ್ ಆಗ್ತಾ ಎಮೋಷನ್ ಚೆನ್ನಾಗಿತ್ತು. ಗುಡ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು. ನೋ ಬೈ. ಸೂಪರ್ ನಿಶ್ವಿಕಾ ಅವರೇ, ಥ್ಯಾಂಕ್ ಯು. ರಮೇಶ್ ಸರ್, ಸಿನಿಮಾಲಾಗುವಂತ ದೊಡ್ಡ ಪ್ರಾಬ್ಲಮ್ ಇದೆ ಏನ್ ಗೊತ್ತಾ? ನಾನು ಸೆಟ್ಗೆ ಹೋಗ್ತೀನಿ, ಇವ್ರು ಸರ್, ಇವ್ರು ಸೋಣ್ಸೋ, ಇವ್ರು ನಿಶ್ವಿಕಾ ಅಂತ ಸರ್, ಇವ್ರು ನಿಮ್ಮ ಹೆಂಡತಿ ಸರ್, ಇಬ್ರಿಗೆ ಲವ್ ಮಾಡಿ ಸರ್ ಅಂತಾರೆ. ಇಟ್ಸ್ ಅಪರಿಚಿತರ ಜೊತೆ ಕೆಮಿಸ್ಟ್ರಿ ಹಿಂಗ್ ಕ್ಲಿಕ್ ಮಾಡ್ಬೇಕು ನೀವು. ಅದು ಬರಬೇಕು ಅಂದ್ರೆ ನೀವು ಕಿವಿ ಕೊಟ್ಟು ಅವ್ರು ಏನ್ ಮಾತಾಡ್ತೀರಂತ ಕೇಳಿಸ್ಕೋಬೇಕು. ನೀವು ಕೇಳಿಸ್ಕೊಳ್ಳೇ ಇಲ್ಲ, ನೀವು ನಿಮ್ಮ ಡೈಲಾಗ್ ನೆಕ್ಸ್ಟ್ ನಾನು ಇದನ್ನ ಹೇಳಬೇಕು, ಓ ನನ್ ಅದ್ಲಿದ್ರಿ ನೀವು ಅಷ್ಟೇ ಅಬ್ಸಲ್ಯೂಟ್ಲಿ ಯು ಆರ್ ನಾಟ್ ಲಿಸನಿಂಗ್ ಟು ಈಚ್ ಅದರ್. ಅದನ್ನ ಒಂದನ್ ಮಾಡಿ ಅಷ್ಟೇ, ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ಎಲ್ಲ ಸರಿ ಆಗುತ್ತೆ. ದಟ್ಸ್ ಆಲ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಭೂಮಿಕಾ ಅವರಿಗೆ ಸ್ಟಾರ್ ರೇಟಿಂಗ್ಸ್ 3. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್ 3. ನಿಶ್ವಿಕಾ 3.5. 3.5. ಥ್ಯಾಂಕ್ ಯು. ಖುಷಿ ಅವರಿಗೆ ಏನು ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ 3.5. 3.5. ಪ್ರೇಮಾ ಮ್ಯಾಮ್ 3. 3. ನಿಶ್ವಿಕಾ 3.5. 3.5. 3.5 ನ ತಗೊಂಡಿದ್ದೀರಾ. ಖುಷಿ, ಆಚೆ ಫ್ಯಾನ್ಸ್ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತಮ್ಮ? ಅಕ್ಕ ಅದೇನ್ ಹೇಳ್ತೀರಿ, ಅದೇನ್ ಅಂದ್ರ ನಮ್ ಬೆಳಗಾವಿ ಒಳಗಂತೂ ಅಕ್ಕ ನಿನ್ನೊಂದ್ ಫೋಟೋ ಕಳ್ಸು, ನಾವ್ ಬ್ಯಾನರ್ ಹಾಕವ್ರದೀವಿ ಅಂದ್ರ ನಾ ಹೆಂಗಾಗೈತಿ, ಈ ಸೆಲೆಕ್ಷನ್ ಆಗಿದ್ದ ನಾ ಕಿರೀಟನ ಗೆದ್ದಂಗ್ ಸಂಭ್ರಮ ಮಾಡಕತ್ತಾರಕ್ಕ. ನಮ್ ಉತ್ತರ ಕರ್ನಾಟಕ ಮಂದಿ ಭಾಳ ಅಂತಂದ್ರೆ ಭಾಳ ಸಂಭ್ರಮ ಮಾಡ್ತಾರಕ್ಕ. ಅಲ್ಲ, ಒಂದ್ ಎಪಿಸೋಡ್ಗೆನೆ ಅವರು ಬ್ಯಾನರ್ ಹಾಕೋ ರೇಂಜ್ಗೆ ಹೋಗಿದ್ದಾರೆ. ಜೀ ಕನ್ನಡದಲ್ಲಿ 10-15 ವರ್ಷದಿಂದ ನಾನಿದ್ದೀನಿ, ನನಗೊಂದು ಪೋಸ್ಟರ್ ಹಾಕೋರ್ ಗತಿ ಇಲ್ಲ ಇಲ್ಲಿ. ಇದ್ರೆ ಈ ತರ ಇರ್ಬೇಕು, ಇದ್ರೆ ಈ ತರ ಖುಷಿ ಬಂದ್ರೆ ಈ ತರ ಬರ್ಬೇಕು. ಐ ಥಿಂಕ್ ಇಲ್ಲೂ ನಿಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಒಂದಷ್ಟು ಜನ ಸ್ನೇಹಿತರು ಬಂದಿದ್ದಾರೆ ಅಂತ ಅನ್ಕೊಂತೀನಿ. ಯಾರೆಲ್ಲ ಬಂದಿದ್ದಾರೆ? ನಿಂಗರಾಜ್ ಸಿಂಗಾಡಿ ಟೀಮ್ ಬಂದಿತ್ತು. ಭಾಳ ಖುಷಿ ಆಗತ್ತೆ ರೀ ಮೇಡಮ್. ನಮ್ಮ ಉತ್ತರ ಕರ್ನಾಟಕದ ಅದರಾಗೂ ಬೆಳಗಾವಿ ಪ್ರತಿಭೆ ಇಂಥ ಒಂದು ದೊಡ್ಡ ಸ್ಟೇಜಿಗೆ ಬಂದಿದ್ದು. ನಮ್ಮ ತಂಡದೊಳಗಿದ್ದಂಥ ಮಹಾನಟಿಗೆ ಒಂದು ಮಹಾನಟಿ ವೇದಿಕೆ ಸಿಕ್ಕೈತಿ. ಇನ್ನು ಒಂದು ಉತ್ತರ ಕರ್ನಾಟಕದ ಜನರ ಮನಸ್ಸಿಗೆ ಗೆದ್ದಿದ್ಲು, ಇನ್ಮೇಲೆ ಕರ್ನಾಟಕದ ಜನರ ಮನಸ್ಸಿಗೆ ಗೆಲ್ತಾಳೆ ಇನ್ನೊಂದು ಸ್ವಲ್ಪ ದಿನದಾಗ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಂಡ್ ಭೂಮಿಕಾ, ನಿಮ್ ಕಡೆಯಿಂದ ಇವತ್ತು ಯಾರು ಬಂದಿದ್ದಾರೆ? ಅಪ್ಪ, ಅಮ್ಮ ಮತ್ತೆ ಆಂಟಿ. ನಮಸ್ತೆ. ಯಜಮಾನ್ರು ಏನ್ ಮಾಡ್ಕೊಂಡಿರೋದು? ಆಟ ಓಡಿಸ್ತಾರೆ ಸರ್. ನೀವು ಕಾಕಿ ಹಾಕೊಂಡಿರ್ತಾರ, ಪೊಲೀಸ್ ಕಾಕಿ ಹಾಕೊಂಡಿರ್ತಾರ. ಹೇಳಿ, ನೀವೊಂದು ಪೊಲೀಸ್ ಡೈಲಾಗ್ ಹೇಳಿ ನೋಡೋಣ. ಹೇಳಕ್ ಬರಲ್ಲ. ಅಲ್ಲ, ಹೇಳ್ಕೊಡು ಭೂಮಿಕಾ ಒಂದು. ನಾನು ಪೊಲೀಸ್ ಆಫೀಸರ್ ಅನ್ನಪ್ಪ. ನಮ್ ಪೊಲೀಸ್ ಆಫೀಸರ್. ಸರ್, ಇದು ನೀವು ನಮ್ಗೆ ಹೇಳ್ದಂಗಿಲ್ಲ, ನಿಮಗೆ ನೀವೇ ಹೇಳ್ಕೊಂಡಂಗಿತ್ತು. ಸೂಪರ್ ಸರ್ ನೀವು. ಆದ್ರೆ ಎಷ್ಟು ಪ್ರೀತಿಯಿಂದ ಮಗಳನ್ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್.